ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ನಮ್ಮ ರಚ್ಚು ಹಾಯ್ ಮಾಡತ್ತಾವ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡತ್ತೀನಿ. ಇವತ್ತಿನ ಲಾಗ್ ನೋಡ್ರಿ, ನಾನು ಬೆಳಗ್ಗೆ 11 ಆತದ, ಮಧ್ಯಾಹ್ನ ಆಲತ್ತದ ನೋಡ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ನಾವು ಜಸ್ಟ್ ಆಗಳ ಇದ್ದೀವಿ, 8:15 ಇದ್ದೀವಿ ನೋಡ್ರಿ. ಯಾಕಂದ್ರೆ ನಸಕ್ನಾಗ 3ಕ್ಕೆ ಇದ್ದೀವ್ರಿ. ನಾವು ಎದ್ದು ಮಾಡಿ ಅಡುಗೆ ಅಂತ ಮಾಡಿ ಹೊಳೆ ಮುಕ್ಕೊಂಡಿವ್ರಿ. ಅಡುಗೆ ಅವರಿಗೆಲ್ಲ ಅಡುಗೆ ಮಾಡಿ ಅಂತ ಹೊಳೆ ಮುಕ್ಕೊಂಡು ಆಗಳ ಎದ್ದು ಚಹಾ ಕುಡ್ದು ಬಟ್ಟೆ ಬಾಂಡೆ ಮಾಡಿ ನೋಡ್ರಿ. ನಮ್ಮ ರಚ್ಚು ನೋಡ್ರಿ ಹೊಳೆ ಮಕ್ಕೊಲಾಗತ್ತಾಳ್ರಿಕಿ. ಆಗಳ ಎದ್ದೀವ್ರಿ. ಎಲ್ಲರೂ ರಾಯಣಿಗೆ ಬಿಸಿ ಮಾಡಿ ಅವನಿಗೆ ಜಳಕ ಮಾಡಿಸಿವ್ರಿ. ಜಳಕ ಮಾಡಿಸ್ರಿ. ಜಳಕ ಮಾಡಿಸ್ಕೊಂಡ್ಕೆರೆ ಅರ್ಬಿ ಹೋಗಿದ್ರಿ. ನಾನು ಅರ್ಬಿ ಹೋಗೋದು ಅವನೇನು ಬುತ್ತಿ ಅಂತ ಕಟ್ಟಿ ಮಾಡಿ ಕಳ್ಸೀನಿ ನೋಡ್ರಿ. ನಮ್ಮ ರಚ್ಚು ಹ್ಯಾ ಮಾಡ್ಕೊಂತೆ ಕೊಳ್ಳಂದು ಇಳಿತದ. ರಚ್ಚು ಕೊಳ್ಳಂದು ಇಳಿತದ, ಹಾಂ ಮಾಡಬಾರ್ದು. ಇವಾಗ ನೋಡ್ರಿ ಊಟ ಮಾಡ್ಬೇಕ್ರಿ. ನಾವು ಊಟ ಅತ್ತೇನೂ ಮಾಡಿಲ್ಲ. ಅಲ್ಲಿ ಮನೆ ಚಾಕ್ಲೇಟ್ ಅದ ಹಾಕಲು, ಅಲ್ಲಿ ಚಾಕ್ಲೇಟ್ ಅದ್ರ ತೊಂಬು ಆಕೆ ಏನ ಜಸ್ಟ್ ಪಾವ ಚಾ ಎಲ್ಲ ತಿಂದ ಅಂದ್ರೆ ಮತ್ತೆ ಹಂಗೆ ಆಳ್ತಾವೆ ನೋಡ್ರಿ ನಮ್ಮ ರಚ್ಚು. ಅವ್ರು ಬುತ್ತಿ ಸಂಗಟೆ ಒಯ್ದಾರ್ರಿ. ಬುತ್ತಿ ಸಂಗಟೆ ಜಲ್ದಿ ಮಾಡೋಣ. ನನಗೆ 3ಕ್ಕೆ ಎಬ್ಸ್ಯಾರ್ರಿ ಅವರು. ನೋಡ್ರಿ ಹೆಂಗೆ ಹೊಡಿತಾಳೆ ಅಂತೇಳಿ ನಮ್ಮ ರಚ್ಚು. ಸಿಟ್ಟು ಭಾಳ ಅದ ರೇಕಿಗೆ. ಹಾಯ್ ಮಾಡ್ರಚ್ಚು, ಹಾಯ್. ಒಲ್ಲ ಅಕ್ಕ ಎಲ್ಲೋಗ್ಯಾಳ? ನಮ್ಮ ಶಾದು ಆ ಕಡೆ ನಾವು ಪರಿಚಯ ಅವ್ರ ಮನೆಗೆ ಹೋಗ್ಯಾಡ್ರಿ. ಆ ಕಡೆ ತಿರ್ಗಿ ಆಡ್ಕೋತು ವಾ ನೋಡ್ರಿ. ನನಗೆ ಬಡಿಸ್ಕ್ಯಾರ ತಾನೇ ತಲೆ ಹಿಡ್ಕೋತಾವ. ತಾನೇ ಬಡಿಸಿ ನನಗೆ ಇದು ಮಾಡ್ತಾವ ನೋಡ್ರಿ. ಎಲ್ಲಿ ಬಡಿತು? ಅಲ್ಲಿ ಹಾಂ ಕಮ್ಮ ಐತ್ರಿ ಆಕಿಗೆ ಸದ್ದ. ನನಗೆ ಬಡಿಸ್ತವ್ರಿ ಇಲ್ಲಿ ನೋಡ್ರಿ ಹ್ಯಾಂಗೆ ತಿಕ್ಕೋತಾವ ಅಂತೇಳಿ. ಅಲ್ಲಿ ಬಡಿತು ಹೂವು ನಮ್ಮ ಮಮ್ಮಿಗೆ ಬಡಿತಂತ್ರಿ. ಅಲ್ಲಿ ನಂಬಲ್ಲಿ ನಾಯಿ ಕುನಿ ಬತ್ರಿ ಇಲ್ಲಿ ನೋಡ್ರಿ. ಇದು ಇವಾಗ ನಾಯಿ ಕುನಿ ಬಲ್ಲಿ ಹೊಂಟ ನೋಡ್ರಿ ಆಕಿ. ಬಾ ಅಂತೇಳಿ ರಚ್ಚು, ಅದಕ್ಕೆ ಬಾ ಅಂತೇಳು. ಎದ್ಕೆರೆ ರೊಟ್ಟಿ, ಆಮೇಲೆ ಅನ್ನ, ಆಮೇಲೆ ಟಮಾಟಿ ಸಾರ, ಆಮೇಲೆ ಇದು ಮಾಡೀನಿ ಚೌಳಿಕಾಯಿ ಪಲ್ಯ. ಇಷ್ಟೆಲ್ಲ ಮಾಡಿ ಮತ್ತು ವಾಪಸ್ ಮಕ್ಕೊಂಡು ಆಗಳ ಇದ್ದೀವಿ. ಯಾಕಂದ್ರೆ 3ಕ್ಕೆ ಎಬ್ಸ್ಯಾರಲ್ರಿ. ಸಂಗಟೆ ಬುತ್ತಿ ಐತಾರನ ಅಷ್ಟೇ ಎದ್ದು ಎಲ್ಲ ಅಡುಗೆ ಮಾಡ್ಕೋಬೇಕಲ್ರಿ. ನಾನು ಅದಕ್ಕೆ ವರಿಗತ್ತ ಮಕ್ಕೊಂಡು ನೋಡ್ರಿ. ಹೊಳ್ಳಿ ನಾವು ಮಕ್ಕೊಂಡು ಆಗಳ ಇದ್ದೀವಿ. ಎದ್ದು ಬಳಕ ಅವ್ರಿಗೂ ಜಳಕ ಮಾಡಿಸಿ ಎಲ್ಲ ಮಾಡಿಸಿ ಚಹಾ ಪಾವ ತಿಂದು ಮಾಡಿ ರಾಯಣ್ಣು ಸಾಲಿಗೆ ಹೋದ್ರೆ ಟಿಫಿನ್ ಕಟ್ಕೊಂಡು ಹೋಗ್ಯಾರೆ. ರಚ್ಚ ಶಾದನ್ ತಿರ್ಗಾಡ್ಕೊತ ಹೋಗ್ಯಾಡ್ರಿ. ನಾನು ಬಟ್ಟೆ ಹೋಗಿದ್ದೀವಿ, ಎಲ್ಲ ಮಾಡಿ ಸುಮ್ಮ ಕೂತೀವ್ರಿ. ಇವಾಗ ಊಟ ಮಾಡ್ಬೇಕ್ರಿ. ನಮ್ಮ ಶಾದು ಬಂದ ಬಳಕ ಆಕಿ ಕರ್ಕೊಂಡೆ ಊಟ ಮಾಡ್ತೀನಿ ರೀ. ಚಹಾ ಕರಿ ತಿಂತೀವಲ್ರಿ, ಅದಕ್ಕೆ ಜಲ್ದಿ ಹೊಸ ಆಗಂಗಿಲ್ಲ ರೀ. ಲೇಟ್ ಮಾಡಿ ಹೊಸ ಆಗ್ತದ. ಹಂಗೆ ಹ್ಯಾಂಗೆ ಮಾಡತ್ತೀವಿ? ಹಾಂ ನಾಟಕ ಮಾಡ್ತೀವಿ. ಈಗ ದೊಡ್ಡಕ್ಕೆ ಆಗ್ಯಾಡ್ರಿ. ಆಕಿನೂ ಸೊಂಗ್ ಮಾಡತ್ತಾಳ್ರಿ ನಮ್ಮ ರಚ್ಚನು. ಇವಾಗ ನೋಡ್ರಿ ನಾನು ಎಲ್ಲ ಬಾಡೆಲ್ಲ ತೆಗೆದು ಇಟ್ಕೊಳಕತ್ತೀನಿ ನೋಡ್ರಿ. ಇಷ್ಟೊತ್ತನ ಒಂದು ಸ್ವಲ್ಪ ರಚ್ಚುಗತ್ತೆ ಆಡಿಸ್ರಿ. ಯಾಕಂದ್ರೆ ಆಕಿನೂ ಒಂದು ಸ್ವಲ್ಪ ಹಳ್ಳಾಗತ್ತಿಳಲ್ರಿ. ಅದಕ್ಕೆ ಆಕಿನೂ ಒಂದು ಸ್ವಲ್ಪ ಆಡಿಸಿ ಮಾಡಿ, ಆಮೇಲೆ ಶಾದನು ಹೊರಗೆ ಹೋಗಿ ಬಂದೋಡ್ರಿ. ಆಕಿಗೇನು ಉಳ್ಳುಕ್ಕೆ ಹಾಕ್ಕೊಟ್ಟ. ಅನ್ನನೂ ಸ್ವಲ್ಪ ಇತ್ತು, ಆಕಿಗೆ ಹಾಕ್ಕೊಟ್ರಿ. ಆಮೇಲೆ ಏನಾರ ಮಾಡ್ಕೊಳಕ್ಕೆ ಬರ್ತದೆ ಅಂತೇಳಿ ಅದಕ್ಕೆ ಇವಾಗ ನೋಡ್ರಿ ಎಲ್ಲ ಕಾಯಿಪಲ್ಲೆ ಎಲ್ಲ ಒಂದು ಸ್ವಲ್ಪ ಇದಾಗಿವಲ್ರಿ. ನಾಟಿಗೆ ಬಂದೀವ್ರಿ. ಇದು ಬಟಾಟಿಗೆ ಹತ್ರ ಆಲೂಗಡ್ಡೆಗೆ ನಾಟಿಗೆ ಬಂದೀವಿ. ಆಮೇಲೆ ಉಳ್ಳಾಗಡ್ಡಿನೂ ಸೊಪ್ಪಿ ಸುಲಿದೊತ್ತು ಮಾಡಿ ಇಡ್ಬೇಕಲ್ರಿ ಒಣಗ್ದೊಳಕ್ಕೆ. ಯಾಕಂದ್ರೆ ತಾಜಾ ಇರ್ತಾವಲ್ರಿ. ಹಾಗೆ ನಾವು ವಾರದಾಗ ಹಾಗೆ 2-3 ಸಲ ನೋಡ್ದೇವು ಅಂದ್ರೆ ಟಮಾಟೆ ಅಂತ ಕೆಡ್ತಾವ್ರಿ. ಕೆಟ್ಟಿವೆಲ್ಲ ತೆಗೆದು ಒಕ್ಕಡ್ಬೇಕಾಗ್ತದೆ ರೀ. ಅದರ ಕಲೆಗೆ ನಾನು ಕ್ಲೀನ್ ಮಾಡಾಕತ್ತೀನಿ ನೋಡ್ರಿ. ಇದ್ದಿದ್ದು ಸೊಪ್ಪಿ ಅತ್ತೆಲ್ಲ ಚಲಿಕೆರೆ ನಾನು ಇವಾಗ ಕ್ಲೀನ್ ಮಾಡ್ಕೊಳಕತ್ತೀನಿ. ನಮ್ಮ ಸಾಧನು ಸೊಪ್ಪಿ ಸುಲಿದು ಹೆಲ್ಪ್ ಮಾಡತ್ತೇಳ್ರಿ ನನಗೆ. ಅದಿಟ್ಟು ಮಾಡ್ಕೊಂಡ್ಕೆರೆ ನಾನು ಇವಾಗ ಬಾಂಡೆ ತಿಕ್ಕಿಟ್ಕೊಂಡಿದ್ದಲ್ರಿ ಮುಂಜಾನೆ ಅಂತೇಳಿ ಅವೆಲ್ಲ ಡಬ್ಬಾಕೊಲಾಗತ್ತೀನಿ ನೋಡ್ರಿ. ಇವಾಗ ಇದು ಮಾಣಿ ಮೇಲೆ, ಇದಕ್ಕೆ ನಾವು ಮಾಣಿನೇ ಅಂತೀವ್ರಿ, ಇಲ್ಲ ಸ್ಲೀಪ್ ಅಂತಾರೆ ಎಲ್ಲರೂ. ನಾವು ಮಾಣಿ ಅಂತೀವ್ರಿ. ಅದಕ್ಕೆಲ್ಲ ನಮ್ಮ ಶಾದ ನೋಡ್ರಿ ಚಾಕು ತೊಗೊಂಡು ಆಡ್ಲಾಗತ್ತಾಳ. ತೆಗೆದಿಡು ಶಾದು ಅಂದ್ರೂ ಭೀ ತೆಗೆದಿಡಲ್ಗಾಡ್ರಿ ಆಕಿ. ಆಮೇಲೆ ನಮ್ಮ ರಚ್ಚು ಹೋಗ್ಕೆರೆ ಅಲ್ಲಿ ಹೊರಗೆ ಹೋಗ್ಲತ್ತೇಳ್ರಿ. ಈಗ ಮ್ಯಾಲೆ ಗಾಡಿ ಹತ್ತು ಬರ್ತಾವಲ್ರಿ. ಅದಕ್ಕೆಲ್ಲಾಗಿ ಆಕಿ ಕೈಯಾಗ ಒಂದು ಏನರ ಬಾಂಡೆ ಕೊಟ್ಟು ಆಡ್ಲಿಕ್ಕೆ ಹಚ್ಚಿ ನೋಡ್ರಿ. ಆಕಿಗೆ ಒಂದು ಪ್ಲೇಟ್ ಕೊಟ್ಕೆರೆ ಆಕಿನೂ ಚಮಚ ತೊಗೊಂಡು ಆಡ್ಲಾಗತ್ತೇಳ್ರಿ. ಆಮೇಲೆ ನಮ್ಮ ಶಾದನು ಚಾಕು ತೊಗೊಂಡೋಳು. ಆಕಿನ ಕೈಯನ್ನು ಕಸದು ಮಾಡಿಟ್ರಿ. ನಾನು ಕಸದ ಇಟ್ಟರು ಭೀ ಬಿಡಾಲಿಗಳ್ರಿ ಆಕಿ. ಮತ್ತು ಹೊಳ್ಳೊಳ್ಳಿ ತೊಳಗತ್ತೇಳಿ ಎಟ್ಟು ಹೇಳಿದ್ರು ಭೀ ಕೇಳಾಲಿಗಳು. ನಾ ಹೊಡಿತೀನಿ ನೋಡಿ ಶಾದು ನಿನಗೆ ಇಡ್ತಿ ಇಲ್ಲ ನಾನು ಅವಾಗ ತಂದು ಇಟ್ಟಿಡ್ರಿ ಆಕಿಗೆ. ಅವಾಗ ಒಂದು ಸ್ವಲ್ಪ ಬೆದರ್ಸನ ತಂದಿಟ್ಟಳು. ಅಲ್ಲಿ ತನಕ ತಂದೆ ಇಟ್ಟಿದ್ದಿಲ್ರಿ ಆಕಿ. ಇವಿಷ್ಟು ಬಾಂಡ್ಯಾಗ ಎಲ್ಲ ಡಬ್ಬಾಕಿ ಮಾಡಿ ಇನ್ನು ನಾನು ಇದು ಮಾಡ್ಬೇಕ್ರಿ. ಎಲ್ಲ ಅಲ್ಲೆಲ್ಲ ಈ ರಚ್ಚು ತೊಂದ್ರಲ್ರಿ. ಜೀರಿಗೆ ಸಾಸಿವೆ ಅವೆಲ್ಲ ಇಲ್ಲಿ ನೋಡ್ರಿ ಹ್ಯಾಂಗೆ ಇಟ್ಟಿನ ಕಲ್ ಮೇಲೆ ಅಂತೇಳಿ ಇವೆಲ್ಲ ಇವಾಗ ಗ್ವಾಳೆ ಮಾಡಿಕೆರೆ ನಾನು ಡಬ್ಬಗಳು ಖಾಲಿ ಆಗಿವಲ್ರಿ. ಆ ಡಬ್ಬಗಳ್ದಾಗ ಹಾಕಿಡತ್ತೀನಿ ನೋಡ್ರಿ ಜೀರಿಗೆ ಸಾಸಿವೆ ಅಂತ. ಸಾಸಿವೆ ಜೀರಿಗೆ ಒಂದು ಡಬ್ಬದಾಗ ಹಾಕಿದ್ರಿ ನಾನು, 2 ಮಿಕ್ಸ್ ಮಾಡಿ. ಆಮೇಲೆ ಚಹಾ ಪುಡಿ ತಂದಿದ್ರಿ ಇವತ್ತು. ಅದಕ್ಕೆ ಚಹಾ ಪುಡಿನೂ ಒಂದು ಡಬ್ಬದ ತೊಗೊಂಡು, ಚಹಾ ಪುಡಿ ಡಬ್ಬದ ಯಾವಾಗೂ ಖಾಯಂ ಇರ್ತದಲ್ರಿ, ಅದೇ ಡಬ್ಬ ತೊಗೊಂಡು ಅದರಾಗೆ ಹಾಕಿದೆ ನೋಡ್ರಿ ನಾನು. ಹಾಕ್ಯಾರೆ ಆಮೇಲೆ ನಮ್ಮ ರಚ್ಚುನು ಬಂದೋಡ್ರಿ ಹಾಗೆ ಜೊತೆಗೆ ಬಂದ್ಕೆರೆ
ಕೈಯಾಗ ಏನಾರು ಮಾಡ್ಬೇಕಲ್ರಿ, ಅದಕ್ಕೆಲ್ಲ ಚಾಕು ತೊಗೊಂಡಿರಿ ಕೈಯಾಗ. ಅದಕ್ಕೆ ಚಾಕು ತೆಗೆದು ಮತ್ತು ಅಲ್ಲಿ ಇಟ್ರಿ ನಾನು ಕೈಗೆ ಕೊಯ್ಕೊಂಡಾರ ಅಂತೇಳಿ. ಆಮೇಲೆ ಸಕ್ರೆ ತೊಗೊಂಬಂದಿದ್ರಿ ರಾಯಣ್ಣ ಇವತ್ತು ಮುಂಜಾನೆ, ಎಲ್ಲ ಇವತ್ತು ಮುಂಜಾನೆ ತೊಗೊಂಬಂದ ನೋಡ್ರಿ. ಅದಕ್ಕೆಲ್ಲ ಇಷ್ಟು ಗೋಳೆ ಆಗ್ಯದಲ್ಲಿ ತೊಗೊಂಬಂದಿದ್ದ. ಅದನ್ನು ಸಕ್ರೆ ಡಬ್ಬದಾಗ ಸಕ್ರೆ ಹಾಕ್ಲಾಗತ್ತಿ ನೋಡ್ರಿ. ಇವಾಗ ಅಷ್ಟೇ ಅರ್ಧ ಕಿಲೋ ತರ್ತೀವಲ್ರಿ, ಅದ್ರ ಅರ್ಧ ಕಿಲೋ ಫುಲ್ ಹಿಡ್ತದ್ರಿ ಇದು ಸಕ್ರೆ. ಅದಕ್ಕಲಾಗೆ ಅರ್ಧ ಕಿಲೋ ಸಕ್ರೆ ಮುಂಜಾನೆ 2 ದಿನ ಐತ್ರಿ. ಆಮೇಲೆ ಎಲ್ಲ ತೆಗೆದು ಮ್ಯಾಲೆ ಇಡ್ಬೇಕಲ್ರಿ ಇವಾಗ. ಆಮೇಲೆ ಅಲ್ಲಿ ಮೈದಾ ಹಿಟ್ಟು, ಆಮೇಲೆ ಪುಡಿ ಸಕ್ರೆ ಎಲ್ಲ ಐತ್ರಿ. ಪುಡಿ ಸಕ್ರೆ ದಮ್ ಸಕ್ರೆಯಾಗೆ ಹಾಕಿ ಮಾಡಿ ಇಟ್ರಿ. ಆಮೇಲೆ ಮೈದಾ ಹಿಟ್ಟು, ಆಮೇಲೆ ಹಾಲು ಪೌಡ್ರ, ಆಮೇಲೆ ರವೆ, ಆಮೇಲೆ ದೂದ್ ಪೌಡ್ರ್ ಇರ್ತದಲ್ರಿ, ಸಾಲ್ಯಾಗ ಕೊಡ್ತಾರಲ್ರಿ ಸಣ್ಣ ಚುಕ್ಕೊಳಿಗೆ, ಅದು ದೂದ್ ಪೌಡ್ರನ್ನ ಇತ್ತು. ಅದು ಆಮೇಲೆ ಇದು ಇತ್ತು ರೀ, ಬೆಲ್ಲ ಇತ್ತು. ಅಂಗನವಾಡಿಯಾಗ ಕೊಟ್ಟಿರು ನಮ್ಮ ರಚ್ಚುಗ, ನಮ್ಮ ರಾಧಿಕಾಗ. ಇನ್ನು ಅಂಗನವಾಡಿಯೂ ಮಾಲ್ ಬರ್ತದೆ ರೀ, ಅದಕ್ಕೆ ಕೊಟ್ಟಿರು. ಅದೆಲ್ಲ ತೆಗೆದಿಟ್ಕೋಬೇಕಲ್ರಿ. ನಾನು ಹೋಗಿ ಡಬ್ಬ ತರ್ಲಕ್ಕೆ ಹೋದ್ರಿ, ಖಾಲಿ ಡಬ್ಬ ಇತ್ತು ಮ್ಯಾಲಲ್ಲಿ, ಅದು ತರ್ಲಕ್ಕೆ ಹೋದ್ರಿ. ನಮ್ಮ ರಚ್ಚು ಇಲ್ಲೇ ಕೂತಿಳು. ಅದಕ್ಕೆ ನಾನು ಖಾಲಿ ಡಬ್ಬ ತೊಗೊಂಬಂದ. ಅದ್ರಾಗ ಹಾಲಿನ ಪೌಡ್ರ, ಆಮೇಲೆ ಬೆಲ್ಲ, ಆಮೇಲೆ ರವೆ, ಮೈದಾ ಹಿಟ್ಟು ಇದೆಲ್ಲ ಹಾಕಿಡ್ಲಕ್ಕೆ ಬರ್ತದೆ ಅಂತೇಳಿ. ಯಾಕಂದ್ರೆ ಕಡಿಗೆ ಎಲ್ಲರೇ ಇಟ್ಟೇವಂದ್ರಿ ಏನಾತವಂದ್ರೆ ಇರು ಆತವ್ರಿ. ಅದಕ್ಕೆಲ್ಲ ನಾನು ಇವೆಲ್ಲ ಮ್ಯಾಲೆ ಎತ್ತಿಡ್ಬೇಕಂತೇಳಿ ಎತ್ತಿಡತ್ತೀನಿ ನೋಡ್ರಿ. ಆಮೇಲೆ ಇನ್ನೊಂದು ಡಬ್ಬ ಖಾಲಿ ಆಗಿದ್ದಿತ್ತು ರೀ, ಅದ್ರಾಗ ಇದು ಹಾಕಿಡತ್ತೀನಿ ನೋಡ್ರಿ. ನಾನು ಫುಡ್ ಕಲರ್ ಹಾಕಿಡತ್ತೀನಿ ರೀ, ಕಲರ್ ಇರ್ತದಲ್ರಿ ಫುಡ್ ಕಲರ್ ಅದು. ಆಮೇಲೆ ಖಾಲಿ ಡಬ್ಬ ನೋಡಿದ್ರಿ ಇದ್ದಿತ್ತಿಲ್ಲದು, ಅದಕ್ಕೆಲ್ಲಾಗೆ ಇದೊಂದಿತ್ತು, ಇದೊಂದೇ ತೊಗೊಂಬಂದು ಅದ್ರೊಳಗೆ ನಾನು ಸೋಡಾ ಅದು ಇದು ಹಾಕಿಟ್ರಿ. ಆಮೇಲೆ ಇವಂದ್ರಿ ಒಲೆ ಪುಟ್ಟು ಮಾಡೋಕೆ ಒಯ್ದಿಡು ಶಾದವನ್ನ ಒಯ್ದಿಡ್ಲ ತಗೊಳ್ರಿಕಿ. ಯಾಕಂದ್ರೆ ಮುಂಜಾನೆ ನಮ್ಗೆ ಒಲೆ ಪುಟ್ಟು ಮಾಡೋಕೆ ಕಾಗದ ಹತ್ತವ್ರಿ, ಅದ್ರ ಕಲೆಗೆ ನಾನು ಕಾಗದಗಳು ಎಲ್ಲ ಗೋಳೆ ಮಾಡಿ ಇಟ್ಕೋತೀನಿ ರೀ. ಬೆಳಗ್ಗೆ ಒಲೆ ಪುಟ್ಟು ಮಾಡೋಕೆ ಭಾಳ ಅಂದ್ರೆ ಭಾಳ ಇದು ಆಗ್ತದ್ರಿ, ಕಿರಿಕಿರಿ ನನಗಂತೂ. ಅದಕ್ಕೆಲ್ಲಾಗ ಇವೆಲ್ಲ ಇವಾಗ ಪಳಿ ಮೇಲೆ ಒಯ್ದಿಡ್ತೀನಿ ರೀ ನಾನು. ಪಳಿ ಮೇಲೆ ತಳಗಿಟ್ರೆ ಎಲ್ಲ ನಮ್ಮ ರಚ್ಚು ಎತ್ತೆ ತೊಗೊಂಡು ಬಿಡ್ತಾಳ್ರಿ ಆಕಿ. ಅದಕ್ಕೆಲ್ಲಾಗೆ ಎಲ್ಲ ಪಳಿ ಮೇಲೆ ಒಯ್ದಿಡ್ತೀನಿ. ಎಲ್ಲ ಕಸ್ಕೊಂಡು ಹೋಗಿರಂತೇಳಿ ನಮ್ಮ ರಚ್ಚು ನೋಡ್ರಿ ಹೆಂಗೆ ಕೂತಾಳ. ಆಮೇಲೆ ಆಕಿ ಕರ್ಕೊಂಡು ನಾನು ಬಟ್ಟೆ ತಗೊಳಕ್ಕೆ ಬಂದ್ರಿ. ಅಲ್ಲಿ ಹೊರ್ಸಿನ ಮೇಲೆ ಕುಂತಿರ್ತೀನಿ, ನಾನು ಬಟ್ಟೆ ತಗೊಳಕ್ಕೆ ಹೊಂಟೀನಿ. ಆಕಿನೂ ಹಾಗೆ ಸಂಗಟೆ ಬಂದಳ್ರಿ ಅಲ್ಲಿ ಹೊರ್ಸಿನ ಮೇಲೆ. ಯಾಕಂದ್ರೆ ಆಕಿ ಮತ್ತು ನಾ ಎಲ್ಲರೂ ಹೋದಂದ್ರೆ ಹಿಂದೆ ಬಿಡ್ತಾಳ್ರಿ ಆಕಿ. ಗಾಡಿಗಳು ಬರ್ತಾವಂದ್ರೆ ಕೇಳಲ್ಗಿದ್ರು. ಅಲ್ಲಿ ನಾಯಿ ಕೂತಿತ್ತು, ಆಮೇಲೆ ನಾಯಿಗೆ ಹೋಗಿ ಹಿಡ್ಲಿಯಾಗತ್ತಾಳ್ರಿ ಆಕಿ, ಕಡಿತದ ಅಂತೇಳಿ ನಾನು ಅದಕ್ಕೆ ಹೊಡ್ಯಾಕೆ ಬಂದ್ರಿ. ಹೋಗಿ ಬಿಡ್ತೀರಿ ಅದನ್ನು. ಆಕಿ ಕರ್ಕೊಂಡು ಇವಾಗ ತಳಗೆ ಹೊಂಟಿ ನೋಡ್ರಿ. ಆಕಿ ಎಲ್ಲಿ ಬರ್ಲಾಗ ಅಲ್ಲೇ ಮ್ಯಾಲೆ ಆಡ್ತಾಳಂತ, ಅದಕ್ಕೆ ಜೋರಿ ಮಾಡಿ ಆಕಿಗೆ ಹೊತ್ಕೊಂಡು ಬಂದ್ರಿ ನಾನು. ಆಳತ್ತಾಳ ಅಂತೇಳಿ ಅಂದ್ರೆ ಭೀ ಹೊತ್ಕೊಂಡು ಬಂದ ನೋಡ್ರಿ. ಇವಾಗ ಮಧ್ಯಾಹ್ನ ಒಳಗೆ ನಾನು ಊಟ ಮಾಡ್ಬೇಕ್ರಿ. ನಾ ಊಟ ಮಾಡಿಲ್ಲ, ಇವಾಗ ಊಟ ಮಾಡ್ಬೇಕನ್ನತ್ತೀನಿ ರೀ. ಒಂದು ಸ್ವಲ್ಪ ಅನ್ನ ಐತ್ರಿ, ಅನ್ನ ಶಾದು ಉಂಡ್ರಿ ಆಕಿ ರಚ್ಚು ಶಾದು ಅನ್ನ. ಆಮೇಲೆ ಒಂದು ಸ್ವಲ್ಪ ಸಾರಿತ್ತು ಉಂಡ್ರಿ. ಇನ್ನೊಂದು ಸ್ವಲ್ಪ ಅದ ರೀ. ಯಾಕೆ ನನಗೆ ಟಮಾಟಿ ಸಾರ ಇದು ಆಗಲಾಗಿತ್ತು ರೀ, ಅದಕ್ಕೆಲ್ಲಾಗೆ ನಾನು ನಮ್ಮ ರಚ್ಚು ನೋಡ್ರಿ ಭಾಳ ಅಂದ್ರೆ ಭಾಳ ಹಠ ಮಾಡ್ತಾಳ್ರಿ ಆಕಿ. ಬಂದು ನೋಡ್ರಿ ನಮ್ಮ ರಚ್ಚು. ಹಾಯ್ ಮಾಡಿ ರಚ್ಚು, ಹಾಯ್ ಮಾಡು. ಇವಾಗ ನಾನು ಏನರ ಊಟಕ್ಕೆ ಮಾಡ್ಕೋಬೇಕನ್ನತ್ತೀನಿ ರೀ ಮಧ್ಯಾಹ್ನಕ್ಕೆ. ಏನು ಮಾಡ್ಕೋಬೇಕಂದ್ರೆ ಗೊತ್ತಾಗಲ್ಗ್ಯದ್ರಿ. ಅದಕ್ಕಲ್ಲಿಗೆ ಒಂದು ಸ್ವಲ್ಪ ಶಾವ್ಗೆ ಬಸಿಬೇಕಂದಿದ್ರಿ ನಾನು. ಇವಾಗ ಮಧ್ಯಾಹ್ನ ಶಾವ್ಗೆ ಅಂತ ಬಸದ್ ಕೊಡ್ತಾರಲ್ರಿ ಡೆಲಿವರಿ ಆಗ್ಬೇಕು. ನಾನು ಇವತ್ತು ಶಾವ್ಗೆ ಬಸೋದ್ಬೇಕಲ್ಲ ಹತ್ತೀನಿ ರೀ. ಅದಕ್ಕೆ ಶಾವ್ಗೆ ಮತ್ತು ಏನು ಅನ್ನಿಸ್ತು, ಶಾವ್ಗೆ ರುಚಿ ಇರ್ತದಲ್ರಿ. ಅದಕ್ಕಲ್ಲಾಗೆ ನಾನು ಏನ್ರಿ ಖಾರ ಮಾಡ್ಕೋಬೇಕನ್ನತ್ತೀನಿ ರೀ ಶಾವ್ಗೆದಿಂದ. ಅದಕ್ಕೆ ಶಾವ್ಗೆ ಉಪ್ಪಿಟ್ಟು ಮಾಡ್ಕೋಬೇಕನ್ನತ್ತೀನಿ ರೀ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ ರೀ ಶಾವ್ಗೆ ಉಪ್ಪಿಟ್ಟು ಮಾಡೋಕೆ. ಬರ್ರಿ ಶಾವ್ಗೆ ಉಪ್ಪಿಟ್ಟು ಮಾಡೋಣಂತ. ಮಸ್ತಾಗಿರ್ತದೆ ರೀ ಶಾವ್ಗೆ ಉಪ್ಪಿಟ್ಟಂತೂ. ನಾನು ಸೊಸಲ್ ಮಾಡ್ಕೊಂಡು ತಿಂದೀನಿ ರೀ. ಆಮೇಲೆ ಸುಮ್ ಕುಂದ್ರಚ್ಚು, ನಮ್ದು ಡೆಲಿವರಿ ಆದ ಬಳಿಕ ನಾನಂತರ ಶಾವ್ಗೆ ಉಪ್ಪಿಟ್ಟೆ ಜಾಸ್ತಿ ಮಾಡ್ಕೊತಿದ್ರಿ ನಾನು. ಯಾಕಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ರಿ ಶಾವ್ಗೆ ಉಪ್ಪಿಟ್ಟು. ಆಮೇಲೆ ಶಾವ್ಗೆ ಬಸ್ಕೊಂಡು ಅನ್ನೋದು ಚಂದ ಇರ್ತದೆ ಅಂತೇಳಿ ನಾನು ಶಾವ್ಗೆ ಉಪ್ಪಿಟ್ಟು ಮಾಡ್ಕೊತೀನಿ ರೀ. ಒಂದು ಹೇಳಿತಾಳೆ ಬರ್ರಿ ಇವಾಗ ಶಾವ್ಗೆ ಉಪ್ಪಿಟ್ಟು ಮಾಡ್ತೀನಂತ ನಾನು. ಬಾಣ್ತೇರಿಗೆ ಶಾವ್ಗೆ ಉಪ್ಪಿಟ್ಟು ಭಾಳ ಅಂದ್ರೆ ಭಾಳ ಚಲೋ ರೀ, ಆರೋಗ್ಯಕ್ಕೂ ಒಳ್ಳೇದು. ಅದಕ್ಕೆ ಶಾವ್ಗೆ ಉಪ್ಪಿಟ್ಟು ಆಮೇಲೆ ಶಾವ್ಗೆ ಬಸೋದು ಉಣೋದಿರ್ತದಲ್ರಿ. ಅದಕ್ಕೆಲ್ಲಾಗೆ ಡೆಲಿವರಿ ಆದ ಬಳಿಕ ಭಾಳ ಜನ ನಮ್ಮ ಮಂದ್ಯಾಗ ಶಾವ್ಗೆನೇ ಹಾಕ್ಕೊಡ್ತಾರೆ ರೀ. ನಾನು ಇವತ್ತು ಶಾವ್ಗೆ ಉಪ್ಪಿಟ್ಟು ಮಾಡ್ಕೋಬೇಕಂತೀನಿ ರೀ ಮಧ್ಯಾಹ್ನ ಊಟಕ್ಕೆ. ಬರ್ರಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಶಾವ್ಗೆ ಉಪ್ಪಿಟ್ಟು ಮಾಡ್ತೀನಂತ ನಾನು ಶಾವ್ಗೆ ಮಾಡ್ಕೊಳಕ್ಕೆ ಶಾವ್ಗೆ ಹುರ್ಕೊಂಡು ಇಟ್ಕೊಂಡು ನೋಡ್ರಿ. ಇದಕ್ಕೇನು ಎಣ್ಣೆ ಹಚ್ಚೋದಿಲ್ಲ, ಏನೂ ಹಚ್ಚೋದಿಲ್ಲ ರೀ, ಹಾಗೆ ಹುರ್ಕೊಂಡು ಇಟ್ಕೋಬೇಕು. ತೆವ್ಯಾಗ ಚಂದ ಕೆಂಪು ಹುರ್ಕೋಬೇಕ್ರಿ, ಹೊತ್ತಿಸ್ಬಾರ್ದ್ರಿ ಭಾಳ. ಆಮೇಲೆ ಇಲ್ಲಿ ನೋಡ್ರಿ ಈರುಳ್ಳಿ, ಟಮಾಟಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಿ. ಇಲ್ಲಿ ನೋಡ್ರಿ ನಮ್ಮ ಶಾದವ ಆಮೇಲೆ ನಮ್ಮ ರಚ್ಚು ಒಣ ಬೆಲೆ ತಿನ್ನತ್ತಾರ್ರಿ. ಅವರು ಹುರಿದು ಇದು ರೀ ಶಾವ್ಗೆ ಹುರಿದು ಹಾಗೆ ತಿನ್ನತ್ತಾರ ನೋಡ್ರಿ ಅವರು ಒಣ ಬೆಲೆ. ಶೇವಿ ಹತ್ಲತ್ತಾವ, ಚಂದ ಹತ್ಲತ್ತಾವ, ಹಾಗೆ ತಿನ್ನೋದು ನೋಡ್ರಿ. ನಮ್ಮ ರಚ್ಚುನು ಬಿಡಲ್ಗೆ ಆಕಿನೂ ತಿಲ್ಲತ್ತಾವ ನೋಡ್ರಿ. ರಚ್ಚು ಏನು ಮಾಡತ್ತಿದಿ? ತಿನ್ನುತ್ತಿದಿ? ಯವ್ವ ಇವಾಗ ಉಪ್ಪಿಟ್ಟು ಮಾಡಾಮ, ಇದಕ್ಕೆ ಉಪ್ಪಿಟ್ಟು ಮಾಡಾನು. ಇವಾಗ ನೋಡ್ರಿ ನಾನು ಗ್ಯಾಸಿನ ಮೇಲೆ ಎಣ್ಣೆ ಕಾಯಕ್ಕಿಟ್ಟೀನಿ. ಎಣ್ಣೆ ನೋಡ್ರಿ ಕುದಿಯಾಗತ್ತೈತಿ ನೋಡ್ರಿ. ಇವಾಗ ನಾನು ಇದಕ್ಕೆ ಎಣ್ಣೆ ಕಾದ ಬಳಿಕ
ಜೀರಿಗೆ ಸಾಸ್ವೆ ಮಧ್ಯಾಹ್ನಳಿಗೆ ಡಬ್ಬದಾಗ ಹಾಕೊಂಡು ಇಟ್ಕೊಂಡಿನಲ್ರಿ. ಜೀರಿಗೆ ಸಾಸ್ವೆ ಹಾಕೋತೀನಿ ನೋಡ್ರಿ. ನಾನು ನೋಡಿರಿ ಜೀರಿಗೆ ಸಾಸ್ವೆ ಹಾಕೊಳಕತ್ತೀನಿ. ಜೀರಿಗೆ ಸಾಸ್ವೆ ಚಟ್ಪಟ್ ಅಂತ ಸಿಡ್ಲಾಗತ್ತಾವಲ್ರಿ, ಎಣ್ಣೆ ಕಾಯ್ದಲ್ರಿ ಜಾಸ್ತಿ, ಅದಕ್ಕೆ ಸಿಡ್ಲಾಗತ್ತಾವ್ರಿ. ಅದಕ್ಕೆ ನಾನು ಕಡಿಪತ್ತ ಹಾಕೋತೀನಿ ರೀ. ನೋಡಿರಿ ಹಸಿ ಕಡಿಪತ್ತ ಅದ ಸೋಸಿ ಇಟ್ಕೊಂಡಿನಿ, ಅದು ಹಾಕೊಂಡು ನೋಡಿರಿ. ಆಮೇಲೆ ಇದಕ್ಕೆ ನಾನು ಉಳ್ಳಾಗಡ್ಡಿ ಟಮಾಟಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಲ್ರಿ, ಅದೆಲ್ಲ ಹಾಕೋತೀನಿ ನೋಡಿರಿ. ಇವಾಗ ನಾನು ಅಷ್ಟು ಒಮ್ಮಿಗೆ ಹಾಕೊಳಕತ್ತೀನಿ ರೀ, ಜಲ್ದಿ ಫ್ರೈ ಮಾಡ್ಕೋಬೇಕಂತೇಳಿ. ಇದಕ್ಕೆ ಚೆಂದಾಗಿ ಇವಾಗ ಫ್ರೈ ಮಾಡ್ಕೋಬೇಕು ನಾವು. ಇವಾಗ ಆಪ್ರೇಷನ್ ಅಂತ ಆಗಿರ್ತದಲ್ರಿ, ಅವ್ರಿಗೆ ಉಳ್ಳಾಗಡ್ಡಿ ನಡೆಯಲ್ಲಲ್ರಿ, ಅದಕ್ಕಾಗಿ ಬೆಳ್ಳುಳ್ಳಿ ಹಾಕಿ ಮಾಡಿದ್ರೆ ನಡೀತದ್ರಿ. ಬರೀ ಬೆಳ್ಳುಳ್ಳಿ ಉಪ್ಪು ಹಾಕ್ಯಾರೆ ಜೀರಿಗೆ ಸಾಸ್ವೆ ಹಾಕಿ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತೈತ್ರಿ. ಬೆಳ್ಳುಳ್ಳಿನೂ ಚಂದ ಹತ್ತೈತ್ರಿ. ನಮ್ಗೆ ಅಂತೇಳಿ ನಾನು ಉಳ್ಳಾಗಡ್ಡಿ ಹಾಕಿ ಮಾಡ್ಕೊಳಕತ್ತೀನಿ ರೀ. ಉಪ್ಪಿಟ್ಟು ಯಾವ ರೀತಿ ರವ್ದು ಉಪ್ಪಿಟ್ಟು ಮಾಡ್ತೇವಲ್ರಿ ನಾವು, ಹಾಗೆ ಇವಾಗ ನಾನು ಇದು ಶಾವ್ಗೆ ಉಪ್ಪಿಟ್ಟು ಮಾಡತ್ತೀನಿ ನೋಡಿರಿ. ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತೈತ್ರಿ ಶಾವ್ಗೆ ಉಪ್ಪಿಟ್ಟು ಅಂತೂ. ಒಂದು ಸಲ ತಿಂದ್ರೆ ತಿನ್ಬೇಕೆ ಅನ್ನಿಸ್ತದಲ್ರಿ, ಅಷ್ಟು ಮಸ್ತಾಗಿ ಬರ್ತೈತಿ. ಇದಕ್ಕೆ ಚೆಂದಾಗಿ ಎಣ್ಣೆಗೆ ಫ್ರೈ ಮಾಡ್ಕೋಬೇಕ್ರಿ ನಾವು ಮೆತ್ತಗಾಗಂಗೆ. ಯಾಕಂದ್ರೆ ಜಲ್ದಿ ಶಾವ್ಗೆ ಉಪ್ಪಿಟ್ಟು ಜಲ್ದಿ ಕುದಿತದಲ್ರಿ, ಅದಕ್ಕೆಲ್ಲಗೆ ಇದು ಮಾಡ್ಬೇಕ್ರಿ. ಫಸ್ಟ್ ಚೆಂದಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ. ಚೆಂದ ಫ್ರೈ ಆಗತ್ತೆ ಅಂತೇಳಿ, ಅಷ್ಟು ಮೆತ್ತಗಾಲತ್ತ ಅಂತೇಳಿ. ಇದಕ್ಕೆ ಇವಾಗ ನಾನು ಒಂದು ಸ್ವಲ್ಪ ಅರಿಶಿಣ ಹಾಕೋತೀನಿ ನೋಡಿರಿ. ಒಂದು ಸ್ವಲ್ಪ ಅರಿಶಿಣ ಹಾಕೊಂಡ್ಕೆರೆ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ಇವಾಗ ಚೆಂದಾಗಿ ಎಣ್ಣೆಗ ಚೆಂದ ಕುದಿಬೇಕ್ರಿ ಅದು ಮಸ್ತಾಗಿ. ಇವಾಗ ಚೆಂದಾಗಿ ಎಣ್ಣೆಗ ಕುದೀತದಲ್ರಿ ನೋಡಿರಿ, ಅಷ್ಟು ಮಸ್ತಾಗಿ ಬಂದದಂತೇಳಿ ಮೆತ್ತಗಾಗ್ಯಾವೆಲ್ಲ. ಇವಾಗ ನಾನು ಇದಕ್ಕೆ ನೀರು ಹಾಕೋತೀನಿ ರೀ. ನೀರು ಕುದಿಬೇಕಲ್ರಿ, ಅದಕ್ಕೆ ನೀರು ಹಾಕೊಳಕತ್ತೀನಿ ನೋಡ್ರಿ. ನಾನು ಶಾವ್ಗೆ ಎಷ್ಟು ಅದಾವಲ್ಲ ಅಷ್ಟೇ ನೀರು ಹಾಕೋಬೇಕ್ರಿ, ಜಾಸ್ತಿ ನೀರು ಹಾಕೋಬಾರ್ದು. ಯಾಕಂದ್ರೆ ಎಲ್ಲ ಇದು ಆಗ್ಬಿಡ್ತೈತ್ರಿ. ಅದಕ್ಕೆ ಎಷ್ಟು ಹತ್ತಾವ ಎಷ್ಟು ಕುದಿತಾವ ಅಷ್ಟೇ ನೀರು ಹಾಕೋಬೇಕ್ರಿ ನೋಡಿರಿ. ನಾನು ಒಂದಿಷ್ಟು ಶಾವ್ಗೆ ತೊಗೊಂಡಿನಿ ಅಂದಾಜಿನ ಮೇಲೆ, ಅದಕ್ಕೆ ನಾನು 1.5 ಚರ್ಗಿ ನೀರು ಹಾಕ್ಕೊಂಡು ನೋಡಿರಿ. ಇವು ನೀರು ಬಸಂಗಿಲ್ಲಲ್ರಿ, ಅದಕ್ಕಲಾಗೆ ನಾನು ಅದಕ್ಕೆ ಎಷ್ಟು ಹತ್ತಾವ ಅಷ್ಟೇ ನೀರು ಹಾಕ್ಕೊಂಡು ನೋಡಿರಿ. ಇದಕ್ಕೆ ಇವಾಗ ನಾನು ಉಪ್ಪು ಹಾಕೋತೀನಿ ರೀ, ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ನೋಡಿರಿ. ರುಚಿ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ. ಅವಾಗೆಲ್ಲ ದಮ್ಮ ಉಪ್ಪಿದ್ದು ರೀ, ಈಗೆಲ್ಲ ಸಣ್ಣ ಉಪ್ಪಾಗ್ಯದ. ಸೊ ಇನ್ನು ಎಲ್ಲಿ ಭೀ ಒಂದೊಂದು ತೋಲಿ ಸಿಗ್ತದ್ರಿ ದಮ್ಮ ಉಪ್ಪು, ಹಳ್ಳುಪ್ಪು ಅಂತಾರಲ್ರಿ, ಅದು ಸಿಗ್ತದ್ರಿ. ಎಲ್ಲಿ ಭೀ ಖಾರ ಕುಟ್ಟಕತ್ತ ನಾವು ಅದೇ ತರ್ತೀವಿ ರೀ. ಅಡುಗೆ ಹಾಕ್ಲಿಕ್ಕೆ ಸಣ್ಣ ಉಪ್ಪು ತರ್ತೀವಿ ನೋಡಿರಿ. ಇವಾಗ ಗ್ಯಾಸ್ ಓಟಿಟ್ಕೇರಿ ನಾನು ಇದಕ್ಕೆ ಕಳ ಅಂತ ಕುದಿಬೇಕ್ರಿ ನೀರು. ಕುದ್ದು ಬಳಕ ಇದಕ್ಕೆ ನಾನು ಶಾವ್ಗೆ ಹಾಕೋತೀನಿ ರೀ. ನೀರು ನೋಡಿರಿ ಇವಾಗ ಗುಳಿ ಬರತ್ತಾವು. ಇನ್ನು ನೀರು ಕಳ ಅಂತ ಕುದಿಬೇಕ್ರಿ. ಇವಾಗ ಜಸ್ಟ್ ಗುಳಿ ಬರತ್ತಾವ ನೋಡ್ರಿ. ಕುದ್ದು ಬಳಕ ಜಲ್ದಿ ಹಾಕ್ತೀನಿ ರೀ. ನಮ್ಗೆ ಹೊಸ ಆಗೈತಲ್ರಿ, ಅದಕ್ಕಾಗಿ ಮಧ್ಯಾಹ್ನ ಊಟಕ್ಕೆ ನಾನು ಮಾಡ್ಕೊಳಕತ್ತೀನಿ ನೋಡ್ರಿ. ಇದು ನೋಡ್ರಿ ಇವಾಗ ನೀರು ಕಳ ಅಂತೇಳಿ ಕುದ್ಲಿಗತ್ತವ, ಎಲ್ಲ ಹುಗ ಆಡ್ಲಾಗತ್ತದ. ಒಂದು ಸ್ವಲ್ಪ ಚಂದ ನೀರು ಕುದಿಬೇಕ್ರಿ ಮಸ್ತಾಗಿ. ಕಳ ಅಂತೇಳಿ ಕುದ್ಲಾಗತ್ತವ ನೋಡ್ರಿ. ನೀರು ಅಟ್ಟು ಸತನ ನೀರು ಕುದಿಬೇಕ್ರಿ. ಅಟ್ಟು ಚಂದ ಕುದಿತಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತೈತ್ರಿ ಉಪ್ಪಿಟ್ಟಂತ್ರ. ಇವಾಗ ನಾನು ಹುರಿದಿಟ್ಕೊಂಡಿದ್ದು ಶಾವ್ಗೆ ಹಾಕೊಳಕತ್ತೀನಿ ನೋಡ್ರಿ. ಇದಕ್ಕೆ ಅಷ್ಟು ಹಾಕೋತೀನಿ ನೋಡ್ರಿ ನಾನು. ಇವಾಗ ಹಾಕೊಂಡ್ಕೆರೆ ಎಲ್ಲ ಕಡೆ ತಿರುಗಾಡ್ಕೋತೀನಿ ರೀ. ಇನ್ನು ನೀರು ಇದು ಆಗ್ಬೇಕಲ್ರಿ, ಶಾವ್ಗೆ ಒಂದು ಸ್ವಲ್ಪ ಕುದಿಬೇಕಲ್ರಿ. ಇನ್ನು ಹಸಿ ಬಿಸಿ ಅದಾವು, ಇನ್ನು ಕುದಿಬೇಕ್ರಿ ಒಂದು ಸ್ವಲ್ಪ ಚೆಂದಾಗಿ. ಯಾಕಂದ್ರೆ ಹುರ್ಕೊಂಡಿರ್ತೇವಲ್ರಿ, ಅದಕ್ಕೆ ಚೆಂದಾಗಿ ನೀಟಾಗಿ ಕುದಿಸ್ಕೋಬೇಕ್ರಿ ಇವಕ್ಕೆ. ಇಲ್ಲಿಕಂದ್ರೆ ಹಸಿ ಬಿಸಿ ಉಳಿದು ಬಿಡ್ತಾವ. ಇದಕ್ಕೆ ಮ್ಯಾಲ ಒಂದು ಸ್ವಲ್ಪ ಮುಚ್ಕೋತೀನಿ ರೀ. ಉಗತನ ಮುಚ್ಕೋತೀನಿ ರೀ. ಉಕ್ಕು ಬಳಕ ತೆಗಿತೀನಿ ರೀ. ಅದಕ್ಕೆ ಉಗ್ಲಕ್ಕೆ ಬಿಡಬೇಡ್ರಿ. ಅದಕ್ಕೆ ಮಸ್ತಾಗಿ ಕುದ್ಲಾಗತ್ತದ ಅಂತೇಳಿ ನೀರು ನೋಡ್ರಿ ಆಗಳ ಎಷ್ಟಿದ್ದು ಇನ್ನೂ ಅಟ್ಟಿಸ್ಕೋಬೇಕ್ರಿ ನೀರು. ಇನ್ನೂ ನೋಡ್ರಿ ಶಾವ್ಗೆ ಇನ್ನೂ ಬಿರ್ಸದವು, ಇನ್ನೂ ಅಷ್ಟು ಮೆತ್ತಗಾಗಿಲ್ರಿ ಶಾವ್ಗೆ. ಇನ್ನೂ ಮೆತ್ತಗಾಗಬೇಕ್ರಿ ಇವು. ಸಣ್ಣ ಉರ್ಯಾಗ ಇದಕ್ಕೆ ಕುದಿಸ್ಕೋಬೇಕ್ರಿ. ಗ್ಯಾಸ್ ಲೋ ಇದ್ರಾಗ ಇಟ್ಕೆರೆ ಕುದಿಸ್ಕೋಬೇಕು ನೋಡ್ರಿ. ಇದಕ್ಕೆ ಇವಾಗ ಸಣ್ಣ ಇಟ್ಟಿಲಿ ಒಂದು ಸ್ವಲ್ಪ ಕುದಿಸ್ಕೋಬೇಕ್ರಿ, ಚಂದ ಆಗ್ತದ ನೋಡ್ರಿ. ಇವಾಗ ಉಪ್ಪಿಟ್ಟು ಅಂತ ರೆಡಿ ಐತೆ ನೋಡ್ರಿ, ಶಾವ್ಗೆ ಉಪ್ಪಿಟ್ಟ. ಇವಾಗ ಉಣದಿಷ್ಟು ಬಾಗೈತಿ ನೋಡ್ರಿ, ಎಷ್ಟು ಮಸ್ತಾಗಿ ಬಂದದ ಅಂತೇಳಿ. ಇದಕ್ಕಿನ್ನ ಒಂದು ಸ್ವಲ್ಪ ಮುಚ್ಚಿ ಬಿಡ್ಬೇಕ್ರಿ, ಉರಿ ಆರಿಸ್ಕೆರೆ ಇನ್ನೂ ಚಂದ ಉದೂರು ಮಸ್ತಾಗಿ ಬರ್ತೈತ್ರಿ ನೋಡ್ರಿ. ಕಮೆಂಟ್ದಾಗ ತಿಳಿಸ್ರಿ ಹೆಂಗಾಗ್ಯದ ಅಂತೇಳಿ. ಸ್ಪೆಷಲ್ ಶಾವ್ಗೆ ಉಪ್ಪಿಟ್ಟ ರೆಡಿ ಐತೆ ನೋಡ್ರಿ.